ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇಲ್ಲಿ ಫಸ್ಟು ಪಾಪನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಅವನು ಮೌತ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅಂದರೆ ಬಾಯಿಗೆ ಬೆರಳನ್ನ ಹಾಕ್ಕೊಂಡು ಚೀಪೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಇದು 3 ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವನು ಈ ರೀತಿ ಮಾಡ್ತಿರೋದು, ಅಂದರೆ ಈ ರೀತಿ ಟ್ರೈ ಮಾಡ್ತಿರೋದು ನಂಗೆ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಹಾಗಾಗಿ ಫಸ್ಟ್ ಟೈಮ್ ಅವನು ಈ ರೀತಿ ಟ್ರೈ ಮಾಡಿದ್ದು, ಹಾಗಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಇದೊಂದು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇದಾದ ಮೇಲೆ ನಮ್ಮಪ್ಪ ಬರ್ತಾರೆ. ಅವ್ರನ್ನ ಅವನು ಎಷ್ಟು ಮಿಸ್ ಮಾಡಿಕೊಂಡು ಅವ್ರ ತಾತನ ಅಂತ ಈ ವ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟು ಅದನ್ನು ನೋಡಿ. ಆ್ಯಂಡ್ ಆಲ್ಸೋ ಇದಾದ ಮೇಲೆ ನಾನು ಈವ್ನಿಂಗು ಪಾಪುಗೆ ಕಿವಿ ಚುಚ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಇವನಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಒಬ್ಬೊಬ್ಬರು 5 ತಿಂಗಳಿಗೂ ಚುಚ್ಚಿಸ್ತಾರೆ. ನಾವು 3 ಮಂತ್ಸಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಮಮ್ಮಿ ಹೊಡಿತೆ, ಅಜ್ಜಿನೂ ಹೊಡಿತೆ, ಅಜ್ಜಿನೂ ಒಬ್ಬುತ್ತ, ಪಪ್ಪನೂ ಹೊಡಿತೆ. ಪಾಪ ಹೊಡಿತನಪ್ಪ. ಯಾಕೆ ಹೊಡಿತು ಮಗನಿ ಪಾಪ? ದೂರ ಹೇಳ್ತದಲ್ಲಪ್ಪ ನನ್ನ ಮಗ, ದೂರ ಹೇಳ್ತದೆ. ಯಾರು ಸರಿಯಾಗಿ ನೋಡ್ಕೊಳ್ಳಿವ ಮಗನ ನಿನ್ನ? ಯಾರು ನೋಡ್ಕೊಳ್ಳಿವ ನಿನ್ನ ಸರಿಯಾಗಿ? 3 ದಿವಸದಿಂದ ಯಾರು ನೋಡ್ಕೊಳ್ಳಿವ ನಿನ್ನ? ಅಯ್ಯೋ ಶಾಮಿ. ಆಯ್ತು ಬರಪ್ಪ, ಬಂದಿದ್ದೀನಿ ಈಗ. ಬಂದಿದ್ದೀನಿ ಬರಪ್ಪ. ಎಲೆಕ್ಷನ್ ಬ್ಯುಸಿಯಿಂದ ನಮ್ಮಪ್ಪ 3 ದಿನ ಮನೆಗೆ ಬಂದಿರಲಿಲ್ಲ. ಹಾಗಾಗಿ ನನ್ನ ಮಗ ತುಂಬ ಮಿಸ್ ಮಾಡ್ಕೊಳ್ತಿದ್ದ ಅವ್ರ ತಾತನ. ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾನೆ ಅವ್ರನ್ನ ನೋಡಿಕೊಂಡು. ಸೊ ಫೈನಲಿ ರೆಡಿ ಆದ್ವಿ. ಈಗ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ಪಾಪುಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ನಮ್ಮ ನಿಶಾಂತ್ಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಇವತ್ತು. ಸೊ ಮಹಿ ಆಫೀಸ್ಗೆ ಹೋಗಿ ಬಂದಿದ್ದಾರೆ ಹಾಫ್ ಡೇ ಲೀವ್ ತಗೊಂಡು. ಸೊ ಇವಾಗ ಹೊರಡೋದು ಒಂದೇ ಬಾಕಿ. ಅಪ್ಪ ಅಮ್ಮ ಆಲ್ರೆಡಿ ಹೋಗಿದ್ದಾರೆ. ಈಗ ಅಕ್ಕ, ನಾನು, ಮಹಿ ಎಲ್ಲ ಹೋಗ್ತಾ ಇದ್ದೀವಿ. ಫುಲ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಅಷ್ಟೇ ಭಯ ಕೂಡ ಇದೆ. ಅವನು ಅಳ್ತಾನೆ, ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಸ್ವಲ್ಪ ಭಯ ಇದೆ. ಬಟ್ ಆದ್ರೂ ಎಲ್ಲ ಒಬ್ಬೊಬ್ಬರು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀವಿ ಅವನ ಹತ್ರ. ಕಿವಿ ಚುಚ್ಚೋವರೆಗೂ ಒಂಥರ ಫೇಸ್ ಇರುತ್ತೆ. ಕಿವಿ ಚುಚ್ಚಿದ ಮೇಲೆ ಅವ್ರ ಫೇಸೇ ಒಂಥರ ಚೇಂಜ್ ಆಗಿಬಿಡುತ್ತೆ ಮಕ್ಕಳದು. ಹಾಗಾಗಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಆ್ಯಂಡ್ ಕಿವಿ ಚುಚ್ಚಿದ ಮೇಲೆ ಅವನು ಯಾವ ರೀತಿ ಕಾಣಿಸ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಸೊ ನೋಡಬೇಕು ಅಂತೆ. ಯಾರೋ ಒಂದು 3 ಕಮೆಂಟ್ ಒಂದೇ ಸಲ, ಗೊತ್ತಿಲ್ಲ, ಯಾರೋ ನಿನ್ನ ವ್ಯೂವರ್ಸ್ ಇರಬೇಕು. ಮನೆಗೆ ಬರಲ್ಲ ಅವರು ಅಂತೆ. ನೋಡಿ ಬಂದಿದ್ದಾರೆ ಮನೆಗೆ. ಟ್ರಿಪ್ ಹೋಗಿದ್ರು. ಸೊ ಅದ್ರ ಬ್ಲಾಗು ಬೇಗ ಬರುತ್ತೆ. ಇದು ಗಂಗಾಜಲ 22 ಸ್ನಾನ ಮಾಡ್ಬೇಕಾ ಸ್ವಲ್ಪ ಹಾಕೊಂಡು ಐಸ್ ಕ್ರೀಮ್. ಇದು ರಾಮೇಶ್ವರ ಗಂಗಾಜಲ ಸ್ನಾನ ಮಾಡಿಸ್ತಾರಲ್ವ, 22 ಬಾವಿ ನೀರು. ಏನೇ ಪಾಪ ಇದ್ರು ಕಡೆ ನೀರು. ಮಗಿಗೆ ಬೆಳಗ್ಗೆ ಅದರಲ್ಲೇ ಸ್ನಾನ ಮಾಡಿಸಿದ್ದು, ಗಂಗಾಜಲ ಹಾಕ್ಬಿಟ್ಟು. ನಡೀರಿ ಹೋಗೋಣ, ಕಿವಿ ಚುಚ್ಚಿಸ್ಕೊ ಬರೋಣ. ಅಳ್ಬಾರ್ದು. 5 ನಿಮಿಷ ಅಷ್ಟು ಚುಚ್ಚಿದಾಗ ಅಷ್ಟೇ ಹೇಳ್ಬೇಕು. ಜಾಸ್ತಿ ಗೊತ್ತಾಗುತ್ತೆ ನಿನ್ಗೆ, ಗೊತ್ತಾಗೈತೆ. ನಿಂಗಲ್ಲ ಗೊತ್ತು, ನಿಂಗೆ ನಡಿ. ಎದ್ದೋಳು ಬೇಕಾ? ಟೈಮ್ ಆಗಿಲ್ಲ ನಿಂಗೆ. ಯಾರದು ಮಗನೇ? ಯಾರದು? ಮಮ್ಮಿ ಮಮ್ಮಿ ಮಮ್ಮಿ. ಫೋನ್ ಮಾಡ್ತೀನಿ ಅಪ್ಪನಿಗೆ. ಅವನ ಎಲ್ಲದಕ್ಕೂ ಅಂತಾನೆ.
ಅವನೊಂದು ವಿಡಿಯೋ ತಗೋಬಿಡೋಣ. ಅವ್ನು ಫ್ಯಾನ್ ನೋಡ್ತಾವನ ಅವನು. ಈ ಫ್ಯಾನ್ ನೋಡ್ಕೊಂಡು ಆ ಡಿಸೈನ್ ನೋಡ್ಕೊಂಡು ಸ್ಮೈಲ್ ಮಾಡೋದು. ಕಲ್ಲರ್ ಪುಟ್ಪಾನ್ ಅಲ್ವಾ ಮಗನೇ? ಹಂಗೆ ಈ ಕಡೆ ತಿರ್ಕೋ, ನೀರು ತಿರ್ಕೋ. ಕಣ್ಣು ರೆಡ್. ಪುಟಾಣಿ ಕಿವಿನ ಇವಾಗ ಕಿವಿ ಚುಚ್ಚಿಸ್ತಾ ಇದೀವಿ ನಾವು. ಪುಟಾಣಿ ಇಲ್ಲಿ ಪುಟಾಣಿ ಪುಟಾಣಿ ತೆಗಿರಿ. ವಿಡಿಯೋ ಮಾಡ್ತಾ ಇದ್ದೀನಿ. ಕಿವಿನ ಕಾಣಿಸ್ತೈತಾ? ಸ್ಟಾಪ್ ಮಾಡಿ. ಸೊ ಫ್ರೆಂಡ್ಸ್, ನಾವಿಲ್ಲಿ ಪಾಪುಗೆ ಏನಕ್ಕೆ 3 ತಿಂಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲ ಕಡೆ 3 ಮಂತ್ಸ್ಗೆ ಮತ್ತು 5 ಮಂತ್ಸ್ಗೆ ಕಿವಿ ಚುಚ್ಚಿಸ್ತಾರೆ. ಬಟ್ ನಾವಿಲ್ಲಿ 3 ಮಂತ್ಸ್ಗೆ ಪಾಪುಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳಿ 3 ಮಂತ್ಸಲ್ಲೂ ತುಂಬ ಪೇಯ್ನ್ ಆಗುತ್ತೆ. ಆದರೆ ಏನಪ್ಪ ಅಂದರೆ ಶಾಪಲ್ಲಿ ಕಿವಿ ಚುಚ್ಚಿಸಿ ಮನೆಗೆ ಬರೋ ಅಷ್ಟರಲ್ಲಿ ಆ ನೋವನ್ನೆಲ್ಲ ಮಕ್ಕಳು ಬೇಗ ಮರೀತಾರೆ. ಹಾಗಾಗಿ 3 ಮಂತ್ಸಲ್ಲೇ ಆಲ್ಮೋಸ್ಟ್ ಎಲ್ಲರೂ ಚಿಕ್ಕ ಮಕ್ಕಳಿಗೆ 3 ಮಂತ್ಸಲ್ಲೇ ಕಿವಿ ಚುಚ್ಚಿಸ್ತಾರೆ. ಪಾಪುಗೆ ಓಲೆ ತಗೊಳ್ಳೋದಕ್ಕೆ ಅಂತ ನಾವಿಲ್ಲಿ MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಬಂದಿದ್ದೀವಿ. ಇದಿರೋದು ರಾಮನಗರದಲ್ಲೇ. ಅವ್ನು ನೋಡಲ್ಲಿ ಆರಾಮ್ ಬೇಡ ಯಾಕೆ ತೆಗೆದ್ರಿ ಪರ್ಸ್ಕೊತಾನ ಅವನು. ಅಯ್ಯೋ ಪರ್ಸ್ಕೊತಾನ ಅವನು. ನಾನು ಅನ್ಕೊಂಡ ಏನು ಬಂದಿರುತ್ತೆ ಫೋಟೋ ತಗೋತಾರಾ? ಇಷ್ಟೇ ಅವ್ನು ನೋಡಲ್ಲಿ ಆರಾಮ್ ಬೇಡ ಯಾಕೆ ತೆಗೆದ್ರಿ ಪರ್ಸ್ಕೊತಾನ ಅವನು. ಅಯ್ಯೋ ಪರ್ಸ್ಕೊತಾನ ಅವನು. ಚಿನ್ನು ಹಾಯ್. ಅಳ್ಬಾರ್ದು ಆಯ್ತಾ? ನಿಧಾನಕ್ಕೆ ಹೋಗಿ ಚುಚ್ಚುತ್ತಾರೆ. ಆ ಮೆಟ್ಲ ಮೇಲೆ ಕುತ್ಕೊಂಡು ಹಿಡ್ಕೊಳ್ಳೆ. ಅಲ್ಲಾಡ್ಬಿಟ್ಟಳು ಹಿಡ್ಕೊ. ಚುಚ್ಚಿದ್ದಾರೆ. ಅದು ಸ್ವಲ್ಪ ಓಲು ಚಿಕ್ಕದು ಬೇರೆ ಯಾವುದೋ ಓಲೆ ಹಾಕೈತಲ್ಲ ಅಂತ. ಏನೂ ಆಗಲ್ಲ, ಸುಮ್ಮನೆ ಏನಾಗಲ್ಲ. ಹೇಳು, ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡು. ಅವ್ರು ಮಾತಾಡ್ಸ್ತಾ ಇರ್ತಾರೆ, ಮಾತಾಡು. ಇಲ್ಲಿ ಚಿನ್ನು ನೀವು ನಾನಲ್ಲ ಇವನು ತೀಟೆ ಸ್ಕೂಲ್ಗೆ ಹೋಗಿದೆ ಇವತ್ತು. ಹಾಂ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ ಸ್ಕೂಲ್ಗೆ? ಬಿದ್ದಾಯ್ತಾ? ತಿರುಪು ತಿರುಪು ಸ್ವಲ್ಪ ಟೈಟ್ಗೆ ತಿರುಗಿ ಬಿದ್ದೈತವೆ. ನೀವು ಅದು ಹಾಕಕ್ಕೆ ಆಯ್ತಿರ್ಲಿಲ್ವಾ? ಅದು ಒಳಗಡೆ ಮತ್ತೆ ಕಳಿಬಾರ್ದಿಲ್ಲ. ಅಲ್ಲಿಂದ ನೆಕ್ಸ್ಟು ನಮ್ಮ ಚಿನ್ನುಗೆ ಇಲ್ಲಿ ಓಲೆ ಅವಳಿಗೆ ಕಿವಿ ಚುಚ್ಚಿಸಿದ್ವಿ. ಬಟ್ ಅವಳದು ಕಿವಿ ಓಲೆ ತೂತೇನಿದೆ ಅದು ಸ್ವಲ್ಪ ತುಂಬ ಸಣ್ಣ ಇತ್ತು. ಹಾಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅವಳಿಗೆ ಕಿವಿ ಓಲೆ ಹಾಕೊಳ್ಳೋ ಥರ ಇರಲಿ ಅಂತ ಹೇಳಿ ಅದು ಸ್ವಲ್ಪ ತೂತೇನಿದೆ ಅದು ಸ್ವಲ್ಪ ಅಗಲ ಮಾಡಿಸೋದಕ್ಕೆ ಅಂತ ಬಂದಿದ್ವಿ. ಆ್ಯಂಡ್ ಅವಳಿಗೆ ಓಲೆ ಯಾವುದು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಚುಚ್ಚಿಸೋದಕ್ಕೆ ಅಂತ ಬಂದಿದ್ವಿ. ಆ್ಯಂಡ್ ಗಣೇಶ್ ಜ್ಯುವೆಲ್ಲರ್ಸ್ ಹತ್ರನೂ ಬಂದಿದ್ವಿ. ಬಟ್ ನಮ್ಗೆ ಅಲ್ಲಿ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಹಾಗಾಗಿ ಮತ್ತೆ ರಿಟರ್ನ್ ನಾವು MS ಕೋಡ್ಗೆ ಹೋದ್ವಿ. ಹೌದಾ?
ನೆಕ್ಸ್ಟ್ ನಿನಗೆ 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 ನೆಕ್ಸ್ಟು ಮಗನೇ ನೆಕ್ಸ್ಟ್ ನಿಮ್ದಂತೆ ಚಿನ್ನಲ್ಲಿ ಚೆನ್ನಾಗಿ ವಾವ್ ಸೂಪರ್ ಲಕ್ಷ್ಮಿ ಅಕ್ಕ ಹೆಂಗೆ ಅಕ್ಕ ಹೆಂಗೆ ಸೂಪರ್ ವಾವ್ ಲಕ್ಷ್ಮಿ ಸೂಪರ್ ಇಲ್ಲಿ 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 ಶ್ರೀ ಇಲ್ಲಿ ಆ್ಯಕ್ಚುಲಿ ನಾವು ಫಸ್ಟೇ ಬಂದಿದ್ವಿ, ಅದಾದಮೇಲೆ ಮತ್ತೆ ಹೊರಗಡೆ ಬೇರೆ ಕಡೆ ನೋಡೋಣ ಅಂತ ಹೇಳಿ ಹೋಗಿದ್ವಿ. ನಾವು ಆಲ್ಮೋಸ್ಟ್ ನಾವೇನೇ ಶಾಪ್ ಮಾಡಿದ್ರು ಜ್ಯುವೆಲ್ಲರ್ಸ್ನ MS ಗೋಲ್ಡಲ್ಲೇ ನಾವು ತಗೊಳ್ತಾ ಇರೋದು. ಸೊ ಇಲ್ಲಿ ಸ್ವಲ್ಪ ಸ್ಮಾಲ್ ಆಯಿತು ಇಯರಿಂಗ್ಸ್ ಅಂತ ಹೇಳಿ ನಾವು ಬೇರೆ ಶಾಪ್ಗೆಲ್ಲ ಹೋದ್ವಿ. ಅಲ್ಲಿ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಪ್ಯೂರ್ ಗೋಲ್ಡ್ ನನಗೆ MS ಗೋಲ್ಡಲ್ಲಿ ಬಿಟ್ಟರೆ ಇನ್ನು ಎಲ್ಲೂ ಅಷ್ಟು ಸ್ಯಾಟಿಸ್ಫೈಡ್ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಇಲ್ಲಿಗೆ ಬಂದು ಆ್ಯಂಡ್ ಈ ಡಿಸೈನ್ನ ನಾನು ಓಕೆ ಮಾಡಿದೆ. ಇದಾದಮೇಲೆ ಕಿವಿ ಚುಚ್ಚಿಸೋ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಬಟ್ ತುಂಬಾ ಭಯ ಆಗ್ತಾಯಿತ್ತು ನಮಗೆ. ಅವನು ಎಷ್ಟು ಅಳ್ತಾನೆ ಅಂತ ಹೇಳಿದ್ರೆ ಆ ಪೇಯ್ನ್ ತಡೆಯೋದು ತುಂಬ ಕಷ್ಟ. ಆ್ಯಕ್ಚುಲಿ ಅವನು ಅಳೋದನ್ನ ನಾನು ತುಂಬ ಏನು ಹೇಳ್ತಾರೆ ಕಟ್ ಮಾಡಿಬಿಟ್ಟಿದ್ದೀನಿ. ಅದನ್ನು ನೋಡೋದಕ್ಕಾಗಲ್ಲ, ಅಷ್ಟು ಬೇಜಾರಾಗುತ್ತೆ. ಹಾಗಾಗಿ ಕಿವಿ ಚುಚ್ಚಿಸೋವಾಗ ಅವನೇನು ಅಳ್ತಾನೆ ಅದನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ನೋಡ್ತಿರ್ಬೋದು, ನಾವು ಮಧ್ಯಾಹ್ನ ಹೋಗಿದ್ವಿ. ಬೇರೆ ಶಾಪಲ್ಲೆಲ್ಲ ಹುಡುಕಿ ನನಗೆ ಯಾವುದೋ ಡಿಸೈನ್ ಇಷ್ಟ ಆಗದೆ ಮತ್ತೆ MS ಗೋಲ್ಡಿಗೆ ಬಂದೆ. ಅಷ್ಟರಲ್ಲಿ ರಾತ್ರಿನೇ ಆಗೋಗಿತ್ತು. ಅಲ್ಲಿ ಇಯರಿಂಗ್ಸ್ನ ತೊಗೊಂಡೆ. ಅದಕ್ಕೆ ಎಷ್ಟು ಪೇ ಮಾಡಿದ್ವಿ ಅಂತ ಹೇಳಿದ್ರೆ ಹತ್ತಿರ 15,000 ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅದಾದಮೇಲೆ ಇಲ್ಲಿ ಆಚಾರ್ಯ ಹತ್ರ ಬಂದಿದ್ವಿ. MS ಗೋಲ್ಡ್ ಶಾಪ್ ಏನಿದೆ ಅವ್ರ ಹತ್ರನೇ ಈ ರೀತಿ ಆಚಾರ್ಯ ಇಡ್ತಾರೆ. ಅವ್ರ ಹತ್ರ ಬಂದು ನಾವು ಕಿವಿ ಚುಚ್ಚಿಸ್ತಾ ಇದ್ವಿ. ನಮಗಂತೂ ಅವರು ಏನು ಕಿವಿ ಚುಚ್ಚೋದಕ್ಕೆ ಶಾರ್ಪ್ ಮಾಡ್ಕೊಳ್ತಿರ್ತಾರೆ. ಅದನ್ನು ನೋಡಿದ ತಕ್ಷಣ ಭಯ ಆಗ್ತೈತಿ, ನಿಜ ಒಂದು ತಡಿತಾನ ಪಾಪು ಅಂತ ಹೇಳಿ. ಬಟ್ 5 ತಿಂಗಳಿಗೆ ಚುಚ್ಚಿಸಿದ್ದಿದ್ರೆ ಇನ್ನೂ ನೋವು ಕಾಣಿಸ್ಕೊಳ್ತಾ ಇತ್ತು. ಅಂದರೆ ಇನ್ನೂ ಅಳ್ತಾಯಿದ್ರು, ಒಂದು ದಿನ ಎಲ್ಲ ಅಳ್ತಿದ್ರು. ಆ ನೋವು ಏನು ಮರೆ ಆಗೋವರೆಗೂ ಅಳ್ತಾನೆ ಇರೋದು ನೆನೆಸ್ಕೊಂಡು. ಆದರೆ 3 ಮಂತ್ಸಿಗೆ ಮಕ್ಕಳಿಗೆ ಚುಚ್ಚಿಸಿದ್ಮೇಲೆ ಅವರು ಆ ಕ್ಷಣ ಅಳ್ತಾರೆ. ಮನೆಗೆ ಬರೋಷ್ಟರಲ್ಲಿ ಆ ನೋವೆಲ್ಲ ಮರೆತು ಬಿಡ್ತಾರೆ ಮಕ್ಕಳು. ಹಾಗಾಗಿ 3 ಮಂತ್ಸಲ್ಲೇ ಆಲ್ಮೋಸ್ಟ್ ಎಲ್ಲರೂ ಕಿವಿ ಚುಚ್ಚಿಸ್ತಾರೆ. ನಮ್ಮ ಅಕ್ಕನ ಮಕ್ಳಿಗೂ ಅಷ್ಟೇ, ಇಬ್ರಿಗೂ 3 ಮಂತ್ಸಲ್ಲೇ ನಾವು ಕಿವಿ ಚುಚ್ಚಿದ್ದು. ನನಗಂತೂ ಪುಕ ಅಂತ ಅನ್ನಿಸ್ತಾ ಇತ್ತು. ಮಾಹಿನೂ ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ ಎಕ್ಸ್ಪೀರಿಯೆನ್ಸು. ಅವರು ಅಷ್ಟೇ, ನನಗೂ ಭಯ ಆಗ್ತಿದೆ, ಹೆಂಗೆ ಇಟ್ಕೊಳ್ಳೋದು ಪಾಪನ, ಎಲ್ಲಿ ನಾನು ಏನಾದ್ರು ತಗ್ಲಿಸ್ಬಿಟ್ರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ. ಸೊ ಇವಾಗ ಫೈನಲಿ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಅಮ್ಮ ಇಟ್ಕೋತಾರೆ, ಮತ್ತೆ ಇನ್ಯಾರು ಇಟ್ಕೋತಾರೆ? ಗಟ್ಟಿಗೆ ಇಟ್ಕೊಳ್ಳಿ. ಪಾಪು ಆಗಲೇ ಕೆಳಗಡೆ ಮಲಗಿಸಿದ ತಕ್ಷಣ ಅವನು ಅಳ್ತಾ ಇದ್ದಾನೆ. ಅವನಿಗೆ ಏನಂತಾರೆ ಆ ಜಾಗ ಎಲ್ಲ ಅವನಿಗೆ ಒಂಥರ ಅನ್ನಿಸ್ತಾ ಇತ್ತೇನೋ. ಆ್ಯಂಡ್ ಅವರು ಕಿವಿ ಮುಟ್ಟಿದ ತಕ್ಷಣ ಅವನಿಗೆ ಭಯ ಆಗೋಯಿತು. ಹಾಗಾಗಿ ಅವನು ಅಳ್ತಾ ಇದ್ದ. ಈ ಸಿಚುವೇಶನ್ನು ಮಾತ್ರ ಯಾವ ತಂದೆ ತಾಯಿಗೂ ಬೇಡ, ಮಕ್ಕಳು ಕಣ್ಮುಂದೆ ಹೇಳೋದು ಅದೆಲ್ಲ. ಸೊ ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಮಹಿಗೂ ಅಷ್ಟೇ, ಹೆಂಗಪ್ಪ ಸೋರಿಸೋದು ಇವನನ್ನು, ಇಷ್ಟೊಂದು ಅಳ್ತಿದ್ದಾನೆ ಅಂತ ಹೇಳಿ. ಎಲ್ಲ ಮಕ್ಳಿಗೂ ಅಷ್ಟೇ ನೋವಿರುತ್ತೆ. ಏನೋ ಒಂಥರ ಖುಷಿನೂ ಆಗುತ್ತೆ ಕಿವಿ ಚುಚ್ಚಿಸಿದ್ಮೇಲೆ ಮಕ್ಕಳು ಮುಖ ನೋಡೋದಕ್ಕೆ. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರ್ತಾರೆ ಮುದ್ದಾಗಿ. ಇದಾದಮೇಲೆ ಅವ್ನು ತುಂಬ ಅಳ್ತಾ ಇದ್ದ. ಅಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ನಾನು ಅಲ್ಲೇ ಫೀಡ್ ಮಾಡಿದೆ. ಆವಾಗ ಅವನು ಅಳು ನಿಲ್ಲಿಸ್ದೆ. ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಇವಾಗ ಮನೆಗೆ ಬಂದ್ವಿ. ಪಾಪು ಮಲ್ಕೊಂಡಿದ್ದಾನೆ. ಎಷ್ಟು ಅಳ್ತಿದ್ದ ಅಂದರೆ ಯಪ್ಪ. ನಾನು ಜ್ಯುವೆಲ್ಲರ್ಸ್ ಏನಿದೆ ಅಲ್ಲೇ ಅವನಿಗೆ ಫೀಡ್ ಮಾಡಿದೆ. ಅವ್ನು ಅಳೋದನ್ನ ಕಂಟ್ರೋಲೇ ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅವನಿಗೆ ಅಲ್ಲೇ ಹಾಲು ಕುಡಿಸ್ಬಿಟ್ಟು ಹಾಲು ಕುಡಿತಾನೆ ಮಲ್ಕೊಬಿಟ್ಟು ಅವನು ಅಲ್ಲಿಂದ ಡೈರೆಕ್ಟ್ ಮನೆಗೆ ಕರ್ಕೊಂಡು ಬಂದ್ವಿ. ಇವಾಗ ಮಲ್ಕೊಂಡಿದ್ದಾನೆ. ಯಪ್ಪ ಕಷ್ಟ. ಮಕ್ಕಳು ಅಳೋದು ನಮ್ಮಿಂದನೇ ನೋವು ಕೊಡ್ತಾಯಿದ್ದೀವಲ್ಲಪ್ಪ ಅಂತ ಅನಿಸುತ್ತೆ. ಆ ಥರ ಫೀಲ್ ಆಗಿಬಿಡುತ್ತೆ ನಮಗೆ ಆ ಟೈಮಲ್ಲಿ. ಸೊ ಅವನು ಹೇಗೆ ಕಾಣಿಸ್ತಾನೆ ಅಂತ ನಾನು ಅವನು ಎದ್ದು ಸ್ವಲ್ಪ ಆರಾಮಾಗಿ ಇರ್ತಾನಲ್ಲ ಆವಾಗ ನಾನು ಕ್ಯಾಪ್ಚರ್ ಮಾಡ್ತೀನಿ. ಅವನು ಹತ್ತು ಸುಸ್ತಾಗ್ಬಿಟ್ಟಿದ್ದಾನೆ. ಸೊ ಮಲ್ಕೊಂಡಿದ್ದಾನೆ ಅವನು. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅವನು ಎದ್ದ ಮೇಲೆ
ಕ್ಯಾಪ್ಚರ್ ಮಾಡ್ತೀನಿ ನಾನು. Lishan. Hi. Happy birthday, Papa. Hello. Happy birthday, Mahi Papa. Happy birthday. Hello, Mummy. Happy birthday, Ri. I love you so much. Sorry. We love you so much. Happy birthday. Happy birthday, Papa. Hello. I love you, Lishu. I love you. I love you. I love you. You. I love you. Yeah.